ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಹಬ್ಬ ಎಲ್ಲ ಮುಗೀತು. ಹಿತೈಷ್ಗೆ ಶೀತ, ಕೆಮ್ಮು, ಜ್ವರ ಎಲ್ಲ ಬಂದಿತ್ತಲ್ವ. ಸೊ ಅವನಿಂದ ನನಗೂ ಸ್ವಲ್ಪ ಇವಾಗ ಶೀತ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ರಾಗಿ ಸೂಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಪಾಸ್ತಾ ಹಾಕ್ಕೊತಾ ಇದ್ದೀನಿ. ಪಾಸ್ತಾಗೆ ನಾನು ಡಿಸಾನೋ ಅವ್ರದ್ದು ಪಾಸ್ತಾ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಇದು 100% ದುರುಮ್ ವೀಟಿಂದ ಮಾಡಿರೋದು, ಮೈದಾ ಇರೋದಿಲ್ಲ. ಹಾಗಾಗಿ ತುಂಬ ಹೆಲ್ದಿ. ಯಾರು ಬೇಕಾದ್ರೂ ಮಕ್ಳಿಗೆ ಯಾವಾಗವಾಗ ಪಾಸ್ತಾ ಬೇಕಾದ್ರೂ ಕೊಡ್ಬೋದು. ಪಾಸ್ತಾನ ಬೇಯಿಸಿ ಬಸ್ತಿಟ್ಕೊಂಡಿದ್ದೀನಿ. ಇವಾಗ ಸೂಪ್ ಮಾಡೋದಕ್ಕೆ ನಾನು ಒಂದು ಪ್ಯಾನ್ಗೆ ಆಲಿವ್ ಆಯಿಲ್ನ ಹಾಕ್ತಾಯಿದ್ದೀನಿ. ನಾನು ಡಿಸಾನೋ ಅವ್ರದ್ದೇ ಆಲಿವ್ ಆಯಿಲ್ ಸ್ವಲ್ಪ ಹಾಕಿದ್ರೆ ಸಾಕು. ಒಂಥರ ಟೇಸ್ಟೂ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ. ಎಲ್ಲ ಥರದ ಇಂಡಿಯನ್ ಕುಕ್ಕಿಂಗೂ ಬೆಸ್ಟ್ ಇರುತ್ತೆ. ಡೀಪ್ ಫ್ರೈ ಸಹ ಮಾಡ್ಬೋದು ನೀವು. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು 2 ಎಸಳು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಒಂದು 3 ಸ್ಪೂನ್ ಕಾರ್ನ್ನ ಹಾಕಿ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಬಸ್ತಿಟ್ಕೊಂಡಿರೋವಂಥ ಪಾಸ್ತಾ ಹಾಕಿಬಿಟ್ಟು ಒಂದು 2 ಸ್ಪೂನ್ ರಾಗಿ ಏನಿರುತ್ತಲ್ಲ ಅದನ್ನು ನೀರಿನಲ್ಲಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಕಲಸಿ, ರಾಗಿ ನೀರು ಏನಿದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಗಟ್ಟಿ ಆಗುತ್ತೆ, ಗಂಜಿ ಹದಕ್ಕೆ ಬರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಖಾರಕ್ಕೆ, ಇಲ್ಲ ಎಣ್ಣೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಆದ್ರೂ ಸಹ ಹಾಕೋಬೋದು. ನಾನಿಲ್ಲಿ ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ. ಯಾಕೆಂದರೆ ಶೀತ, ಗಂಟ್ಲು ಕೆರೆತ ಈ ರೀತಿ ಎಲ್ಲ ಆದಾಗ ಕಾಳು ಮೆಣಸಿನ ಪುಡಿ ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ. ಸೊ ಇಷ್ಟೇ. ಇದು ಚೆನ್ನಾಗಿ ಕುದ್ದಾದಮೇಲೆ ಸರ್ವ್ ಮಾಡಿಕೊಂಡ್ರೆ ಒಂದೊಳ್ಳೆ ರಾಗಿ ಪಾಸ್ತಾ ಸೂಪ್ ರೆಡಿ ಆಗುತ್ತೆ. ತುಂಬ ಹೆಲ್ದಿ. ಮಕ್ಕಳು ಪಾಸ್ತಾ ಬೇಕು ಅಂತ ಅಂದಾಗ ಬರೀ ನೀವು ಚೀಸೆಲ್ಲ ಹಾಕಿ ಪಾಸ್ತಾ ಮಾಡ್ಕೊಳ್ಳೋದ್ರ ಬದಲು ವೆರೈಟೀಸ್ ಆಫ್ ಪಾಸ್ತಾನ ನೀವು ಈ ರೀತಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಗಂಟ್ಲಿಗೆ ಎಷ್ಟು ಹಿತ ಅನ್ನಿಸ್ತಾ ಇತ್ತು ಗೊತ್ತಾ. ಅದರಲ್ಲೂ ಬಿಸಿ ಬಿಸಿ ಸೂಪ್ ಕುಡಿತಾಯಿದ್ರಂತೂ. ಈ ಸ್ವಲ್ಪ ಚಳಿನೂ ಸ್ಟಾರ್ಟ್ ಆಗಿದೆ ಇವಾಗ, ಹಾಗಾಗಿ ಸಖತ್ತಾಗಿತ್ತು. ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಪೆಸರಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮದೇ ಪ್ರೀಮಿಕ್ಸ್ನ ಇಲ್ಲಿ ಒಂದು ಅರ್ಧ kg ತೊಗೊಂಡು ಬಂದು ನಾನು ಕಲಸಿಡ್ತಾ ಇದ್ದೀನಿ. ಇದನ್ನು ನಾನು ಹಿಂದಿನ ದಿನವೇ ಕಲಸಿಡ್ತಾ ಇದ್ದೀನಿ. ಹಿಂದಿನ ದಿನವೇ ಕಲಸಿಡಬೇಕು ಅಂತೇನಿಲ್ಲ. ಪೆಸರಟ್ಟು ಇನ್ಸ್ಟೆಂಟಾಗಿ ಮಾಡ್ಬೋದು. ಅಂದರೆ ಹೆಸರು ಕಾಳಿನ ದೋಸೆ ಇನ್ಸ್ಟೆಂಟಾಗಿ ಮಾಡ್ಬೋದು. ಕಲಿಸ್ಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟು ನೀವು ದೋಸೆ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಹೆಸರು ಕಾಳನ್ನು ಒಣಗಿಸಿ ಹುರಿದು ಹಾಕಿರ್ತೀವಿ. ಅದ್ರ ಜೊತೆಗೆ ಅಕ್ಕಿ, ಸ್ವಲ್ಪ ಮಸಾಲೆಗಳು ಅಂದರೆ ಜೀರಿಗೆ, ಮೆಣಸು ಮತ್ತು ಒಣಮೆಣಸಿನ್ಕಾಯಿ, ಶುಂಠಿ ಪುಡಿ ಎಲ್ಲನೂ ಸಹ ಹಾಕಿ ಮಿಲ್ ಮಾಡಿಸಿ ಪೌಡರ್ ಮಾಡಿಸಿ ಇಟ್ಟಿರೋದು. ನೀವು ಬರೀ ಉಪ್ಪು ನೀರು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅಷ್ಟೇ. ಇನ್ಸ್ಟೆಂಟಾಗಿ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಸೋಡಾ ಇಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ರೀತಿ ಹಿಂದಿನ ದಿನವೇ ಕಲಿಸ್ತಾ ಇದ್ದೀನಿ. ಯಾಕೆಂದರೆ ನಂಗೆ ಸ್ವಲ್ಪ ಹುಳಿ ಬಂದಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೀನಿ ಹಿಂದಿನ ದಿನ ರಾತ್ರಿಯೇ. ಇನ್ನು ರಾತ್ರಿ ಅಡುಗೆಗೆ ನಾನು ಚಪಾತಿ ಮಾಡಿ ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ. ಆದರೆ ಪ್ರದೀಪು ಎಲ್ಲರೂ ಬನ್ನಿ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ರೆ. ಸೊ ಇಲ್ಲೇ ಹೊರಗಡೆ ಹೋಗಿ ಬೇಲ್ಪುರಿ ಅಂತೆ, ಪಾವ್ ಭಾಜಿ ಅಂತೆ ಅದೆಲ್ಲ ತಿನ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಯಾರಿಗೂ ಊಟನೇ ಸೇರಲಿಲ್ಲ. ಬರೀ ಒಂದೊಂದು ಚಪಾತಿ ಅಂತ 3 ಜನಕ್ಕೆ 3 ಚಪಾತಿ ಮಾಡಿದ್ದೆ. ಇನ್ನು ಮಿಕ್ಕಿದ್ದು ಏನು ಚಪಾತಿ ಹಿಟ್ಟಿತ್ತು ಅದನ್ನು ಎತ್ತಿಟ್ಟಿದ್ದಾಯಿತು. ಇನ್ನು ಟೊಮ್ಯಾಟೊ ಗೊಜ್ಜು ಅಂತೂ ಮುಟ್ಲೇ ಇಲ್ಲ ಯಾರೂ. ಸೊ ಬೆಳಗ್ಗೆಗೆ ಆಗುತ್ತೆ ಬಿಡು, ಸಂಜೆ ಮಾಡಿರೋದಲ್ವ, ರಾತ್ರಿ 8:15 ಮಾಡಿರೋದು ನಾನು. ಇನ್ನು ಬೆಳಗ್ಗೆ ಅದನ್ನೇ ಬಿಸಿ ಮಾಡಿಬಿಟ್ಟು ಇಬ್ರಿಗೂ ಬಾಕ್ಸಿಗೆ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಇವತ್ತು 5:45 ಎಲ್ಲ ಫ್ರೆಶ್ ಅಪ್ ಆಗಿ ಕೆಳಗಡೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಹಿಂದಿನ ದಿನವೇ ಕಲಸಿಟ್ಟಿದ್ನಲ್ಲ, ಹುಳಿ ಸಹ ಚೆನ್ನಾಗಿ ಬಂದಿತ್ತು. ಅಂದರೆ ಇದರಲ್ಲಿ ನಾವು ಉದ್ದಿನಬೇಳೆ ಹಾಕಿರೋದಿಲ್ಲ ಅಲ್ವಾ, ಹಾಗಾಗಿ ಅಷ್ಟೊಂದು ಏನು ಉಬ್ಬಿ ಮೇಲೆ ಬಂದಿರೋದಿಲ್ಲ. ಆದರೆ ಹುಳಿ ಬಂದಿರುತ್ತೆ ಹಿಟ್ಟು. ದೋಸೆ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫ್ರಿಜ್ನಲ್ಲೇ ಟೊಮ್ಯಾಟೊ ಗೊಜ್ಜನ್ನು ಸಹ ಎತ್ತಿಟ್ಬಿಟ್ಟಿದ್ದೆ. ಅದನ್ನು ಸಹ ತೆಗೆದು ಈಚೆಗಿಟ್ಟೆ. ತಿನ್ನೋ ಟೈಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದ ತಕ್ಷಣ 1 ಲೋಟ ಬಿಸಿ ನೀರು ಕುಡಿತೀನಿ. ಹಾಗಾಗಿ ಬಿಸಿ ನೀರನ್ನ ಮಾಡ್ಕೊತಾ ಇದ್ದೀನಿ. ಇವತ್ತೇನು ಹರಿಬರಿ ಇರಲಿಲ್ಲ. ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು, ಗೊಜ್ಜು ಮಾಡ್ಕೋಬೇಕು ಅಂತರ ಏನೂ ಇರಲಿಲ್ಲ ಅಲ್ವಾ. ಗೊಜ್ಜು ಆಲ್ರೆಡಿ ರೆಡಿ ಇತ್ತು. ಇನ್ನು ದೋಸೆ ಹಾಕ್ಕೊಡೋದು ಅಷ್ಟೇ ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಮಾಡಿಕೊಂಡೆ. ಕೆಳಗಡೆ ಹೋಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಡೋದು ಅದೆಲ್ಲ ಮಾಡಿಬಿಟ್ಟು ಬಂದೆ. ಅಷ್ಟರಲ್ಲಿ ಹಿತೈಷ್ ಸಹ ಸ್ನಾನ ಮಾಡಿ ರೆಡಿಯಾಗಿದ್ದ. 7:15 ಅಷ್ಟರಲ್ಲಿ ನಾನು ದೋಸೆನ ಹಾಕ್ಕೊಟ್ಟೆ. ಸೊ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಹೆಸರು ಕಾಳಿನ ದೋಸೆ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ಖಂಡಿತ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಲ್ಲ. ನಮ್ಮ ಮನೆಯಲ್ಲಿ ನಾನು ನನ್ನ ಮಗನಿಗೆ ಎಲ್ಲ ಹಾಕ್ಕೊಡ್ತೀನಿ ಅಂತ ಅಂದರೆ ನೀವೇ ಯೋಚನೆ ಮಾಡಬೇಕು. ಇವ್ರದನ್ನೇ ಇವರೇ ಯೂಸ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲಪ್ಪ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಆ್ಯಂಡ್ ಒಂದು ಬ್ಯಾಚ್ ನಾನು ಬರೀ 5 to 6 kgs ಆಗೋಷ್ಟು ಮಾತ್ರ ಪ್ರೀಮಿಕ್ಸ್ಗಳನ್ನ ರೆಡಿ ಮಾಡಿಸೋದು. ತುಂಬ ಬಲ್ಕಲ್ಲಿ ಮಾಡಲ್ಲ. ಏಕೆಂದರೆ ಮನೆಯಲ್ಲೇ ಮಾಡೋದಲ್ವ, ತುಂಬ ಬಲ್ಕಾಗೂ ನಮಗೆ ಮಾಡೋಕ್ಕಾಗಲ್ಲ.
ಹೊರಗಡೆ ಫ್ಯಾಕ್ಟ್ರಿನಲ್ಲಿ ಆ ಥರ ಎಲ್ಲ ಆದರೆ ತುಂಬ ಬಲ್ಕಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ನಾನಿಲ್ಲಿ ಫ್ರೆಶ್ ಆಗಿಯೇ ವಾರದಲ್ಲಿ ಒಂದು ಸಲ ಅಥವಾ ಖಾಲಿ ಆಗ್ತಿದ್ದಂಗೆ ಮತ್ತೆ ಫ್ರೆಶ್ ಬ್ಯಾಚ್ ರೆಡಿ ಮಾಡಿಸ್ತೀನಿ. ಎವ್ರಿ 3-4 ಡೇಸಿಗೆಲ್ಲ ಇದು ನಾನು ಏನು 5 kg ಆಗೋಷ್ಟು ರೆಡಿ ಮಾಡಿಸಿದ್ರೆ ಅದು ಖಾಲಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಫ್ರೆಶ್ ಆಗಿ ಹುರಿದು ರೆಡಿ ಮಾಡಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗರಿಯಾಗಿ ಬರುತ್ತೆ ಗೊತ್ತಾ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರಂತೂ ಇದರಲ್ಲೇ ಖಾರ ಎಲ್ಲ ಇರುತ್ತಲ್ಲ, ಮಕ್ಕಳು ಮೊಸರು ತಿನ್ನೋರಾದರೆ ಬರೀ ಮೊಸರನ್ನೇ ಹಾಕಿ ಕೊಡ್ಬೋದು, ಅಷ್ಟು ಇಷ್ಟಪಡ್ತಾರೆ. ಎಲ್ಲ ಚಟ್ನಿ ಪುಡಿ ಹಾಕಿ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ದೋಸೆ ಎಲ್ಲ ಏನು ಟ್ರೆಡಿಷ್ನಲ್ ಪೆಸರಟ್ಟು ಮಾಡ್ಕೊಳ್ಳೋ ಥರ ಅದ್ರ ಮೇಲೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಕೊಟ್ಟರಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಹಿತೈಷ್ಗೆ ತಿಂಡಿಗೂ ಸಹ ರೆಡಿ ಮಾಡಿ ಆಯಿತು, ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡಿ ಆಯಿತು. ಲಂಚ್ ಬಾಕ್ಸಿಗೆ ಪೆಸರಟ್ಟನ್ನೇ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟೆ. ಆಮೇಲೆ ಅದಕ್ಕೆ ಟೊಮೆಟೊ ಗೊಜ್ಜು ಹಿಂದಿನ ದಿನ ರಾತ್ರಿ ಬಿಸಿಗಿಟ್ಟಿದ್ನಲ್ಲ ಅದೇ ಆಯಿತು. ಇನ್ನು ಸ್ನ್ಯಾಕ್ಸಿಗೆ ಮಖಾನ, ಅವನಿಗೆ ತುಂಬಾ ಇಷ್ಟ ಮಖಾನ, ಹಾಗಾಗಿ ಮಖಾನ ಎಲ್ಲ ಪ್ಯಾಕ್ ಮಾಡಿ ಹಿತೈಷ್ನ ಪ್ರದೀಪ್ ಸ್ಕೂಲಿಗೆ ಕಳಿಸ್ತಾರೆ. ನಾನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಾನು ವರ್ಕೌಟಿಗೆ ಬರ್ತೀನಿ. ಇವತ್ತು ಜಿಮ್ಮಲ್ಲಿ ಲೆಗ್ ಡೇ ಇತ್ತು. ಲೆಗ್ ವರ್ಕೌಟ್ ಎಲ್ಲ ಮುಗಿಸಿದಾದ ನಂತರ ಇನ್ಕ್ಲೈನ್ ವಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 10 ಮಿನಿಟ್ಸು. ಪ್ರದೀಪ್ಗೂ ಸಹ ಲಂಚ್ ಬಾಕ್ಸು ನಾನು ಏನು ಜಿಮ್ಮಿಗೆ ಬರೋ ಟೈಮ್ನಲ್ಲೇ ಪ್ಯಾಕ್ ಮಾಡಿ ಬಂದುಬಿಟ್ಟಿರ್ತೀನಿ. ಇನ್ನು ತಿಂಡಿಗೂ ಅವ್ರಿಗೆ ದೋಸೆ ಎಲ್ಲ ರೆಡಿ ಮಾಡಿ ಬಂದುಬಿಟ್ಟಿರ್ತೀನಿ ನಾನು. ಏಕೆಂದರೆ ಇಲ್ಲಿಂದ ಮತ್ತೆ ಹೋಗೋ ಅಷ್ಟರಲ್ಲಿ ನಾನು 9:15, 9:30 ಆಗಿರುತ್ತೆ. ಅಷ್ಟರಲ್ಲಿ ನಾನು ಮತ್ತೆ ಬಿಸಿ ಮಾಡಿ ಅವ್ರಿಗೆ ಹಾಕಿ ಕೊಡೋದಕ್ಕೆ ಆಗಲ್ಲ. ಸೊ ಬರ್ತಿದ್ದಂಗೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ನಾನು ಆಮೇಲೆ ತಿಂಡಿ ತಿನ್ಬೋದಲ್ವ ಅಂತ ಅಂದ್ಬಿಟ್ಟು ಎಲ್ಲರದೂ ಮುಗಿಸಿ ಆಮೇಲೆ ನಾನು ವರ್ಕೌಟಿಗೆ ಬರೋದು. ಸೊ ಎಲ್ಲ ಮುಗಿಸಿದಾದ ನಂತರ ಬಂದು ನನಗೆ ಗೊಜ್ಜೇನೆ ಉಳಿದಿರಲಿಲ್ಲ. ಇನ್ನು ನನಗೂ ಸುಸ್ತಾಗಿರುತ್ತೆ, ಮತ್ತು ಯಾರು ಗೊಜ್ಜಾಗಲಿ ಚಟ್ನಿ ಆಗಲಿ ಯಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಇನ್ನು ಕೆಳಗಡೆ ಮನೇಲಿ ಹೇಗೆ ಇದ್ರೂ ನಮ್ಮ ಪ್ರಾಡಕ್ಟ್ ಚಟ್ನಿ ಪುಡಿ ರೆಡಿ ಇತ್ತು. ಸೊ ಚಟ್ನಿ ಪುಡಿನೇ ತೊಗೊಂಡು ಬಂದು ದೋಸೆ ಮೇಲೆ ಈ ರೀತಿ ಚಟ್ನಿ ಪುಡಿನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ರೋಲ್ ಮಾಡಿ ಇಟ್ಕೊಂಡೆ. ಅದೇ ರೀತಿ ತಿನ್ಬಿಡ್ಬೋದು ಅಂತ ಅಂದ್ಬಿಟ್ಟು. ಹೇಗೆ ಇದ್ರೂ ಹೆಸರು ಕಾಳು ಪ್ರೋಟೀನ್ ರಿಚ್ ಇರುತ್ತೆ, ಎಕ್ಸ್ಟ್ರಾ ಏನೂ ಪ್ರೋಟೀನ್ ಬೇಕಾಗಲ್ಲ. ನಿಮಗೂ ಒನ್ಸ್ ನೀವು ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಪ್ರತಿಯೊಂದು ಮೀಲ್ನಲ್ಲೂ ನಿಮಗೆ ಪ್ರೋಟೀನ್ ಎಷ್ಟಿದೆ ಅಷ್ಟಿದೆಯಾ ಇಷ್ಟಿದೆಯಾ, ಅದರಲ್ಲೂ ವೆಜಿಟೇರಿಯನ್ ಆಗ್ಬಿಟ್ರಂತೂ ಇದ್ದಿದ್ದು ಕಷ್ಟ, ಏನಪ್ಪ ತಿನ್ನೋದು ಪ್ರೋಟೀನ್ಗೆ ಈ ಸಲ ಅಂತಲೇ ಅನ್ನಿಸ್ತಾ ಇರುತ್ತೆ. ಎವ್ರಿ ಟೈಮ್ ನಾವು ಪನ್ನೀರ್ ಮತ್ತು ಕರ್ಡ್ ಮೇಲೇ ಏನೋ ಅವಲಂಬಿತರಾಗಿರಬೇಕು. ಸೊ ಇವತ್ತು ಹೇಗೆ ಇದ್ದರೂ ಹೆಸರು ಕಾಳಿನ ದೋಸೆ ಅಲ್ವಾ, ಅದೇ ಪ್ರೋಟೀನ್ ರಿಚ್ ಆಗಿರುತ್ತೆ. ಬಂದು ಹೇಗೆ ಇದ್ದರೂ ಒಂದು ಫ್ರೂಟ್ ತಿಂದಿದ್ದೆ, ಆಮೇಲೆ ಒಂದು ಫ್ರೂಟ್ ತಿಂತೀನಿ. ಸೊ ಅದು ಫೈಬರ್ಗಾಗುತ್ತೆ. ಇನ್ನು ಮಧ್ಯಾಹ್ನ ಯಾವುದಾದ್ರೂ ತರಕಾರಿ ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ ನಾನು. ತಿಂಡಿ ಎಲ್ಲ ತಿಂದಿದ್ದಾದಮೇಲೆ 4 ದಿನದಿಂದ ನಮ್ಮ ಪ್ರಾಡಕ್ಟ್ಸ್ ರಜದಲ್ಲಿತ್ತು, ಏನು ತಯಾರಿ ಮಾಡಿರಲಿಲ್ಲ. ಎಲ್ಲರಿಗೂ ಹಬ್ಬ ಅಲ್ವಾ, ಸೊ ಹಾಗಾಗಿ ಇವತ್ತು ಫ್ರೆಶ್ಶಾಗಿ ಎಲ್ಲವನ್ನೂ ಸಹ ರೆಡಿ ಮಾಡಿಸ್ತಾ ಇದ್ದೀನಿ. ರಾಗಿ ಚೊಕೋ ಮಾಲ್ಟು, ರಾಗಿ ಕೇಸರ್ ಪಿಸ್ತಾ ಮತ್ತು ಮೆಂತ್ಯ ಮುದ್ದೆ ಎಲ್ಲವನ್ನು ಸಹ ಹುರಿದು ರೆಡಿ ಮಾಡಿಸ್ತಾ ಇದ್ದೀನಿ. ಫ್ರೆಶ್ ಬ್ಯಾಚ್ ರೆಡಿ ಆಗಿರುತ್ತೆ ಇವತ್ತು ಸಂಜೆ ಅಷ್ಟರಲ್ಲಿ. ಸೊ ಖಂಡಿತ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಇದ್ದರೆ ಖಂಡಿತ ವಾಟ್ಸಪ್ ಮಾಡಿ. 7795846794ಗೆ ಮೇಲ್ ಕಾಣಿಸ್ತಾ ಇರುತ್ತೆ ನಂಬರು ಸ್ಕ್ರೀನ್ನಲ್ಲಿ, ಅದಕ್ಕೆ ವಾಟ್ಸಪ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ರಾಗಿನ ಚೆನ್ನಾಗಿ ಹುರಿಬೇಕು. ಒಂದೊಂದು ರಾಗಿ ಅಂತೂ ಅವಲಾಗಿರುತ್ತೆ. ಈ ರೀತಿ ಚೆನ್ನಾಗಿ ಹುರಿದಾಗಲೇ ನಮಗೆ ಅದು ಸ್ಪ್ರೌಟೆಡ್ ರಾಗಿದು ಘಮ ಬರೋದು, ನಾವು ರಾಗಿ ಎಲ್ಲದಕ್ಕೂ ಯೂಸ್ ಮಾಡಿದಾಗ. ಸೊ ಇಲ್ಲಿ ರಾಗಿ ಕೇಸರ್ ಪಿಸ್ತಾ ಮಾಲ್ಟಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ರೆಸಿಪಿ ಎಲ್ಲ ಹೇಳ್ಕೊಟ್ಟಿರ್ತೀನಿ, ಒಂದೊಂದು ಸಲ ಹೋಗಿ ನೋಡ್ಕೋತಾ ಇರ್ತೀನಿ. ಖಂಡಿತ ಫ್ರೆಶ್ ಬ್ಯಾಚ್ ಅವೈಲೇಬಲ್ ಇದೆ, ಆರ್ಡರ್ ಪ್ಲೇಸ್ ಮಾಡಿ.